ಈಗ 55ನೇ ಪ್ರಶ್ನೆ. ಇದು ಹೊಸ LBIಯ 57ನೇ ಪ್ರಶ್ನೆ. ಒಂದು ಸಂಖ್ಯೆಯು ಮತ್ತೊಂದು ಸಂಖ್ಯೆಗಿಂತ 3 ಹೆಚ್ಚಾಗಿದೆ. ಆ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತ 29 ಆದರೆ ಆ ಎರಡು ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಒಂದು ಸಂಖ್ಯೆಯು ಮತ್ತೊಂದು ಸಂಖ್ಯೆಗಿಂತ 3 ಹೆಚ್ಚಾಗಿದೆ ಅಂದರೆ ಒಂದು ಸಂಖ್ಯೆಯನ್ನು x ಅಂತ ತೊಗೊಂಡ್ರೆ ಇನ್ನೊಂದು ಸಂಖ್ಯೆ ಏನಾಗುತ್ತೆ x ಪ್ಲಸ್ 3 ಆಗುತ್ತೆ. ಸಂಖ್ಯೆಗಳು ಇಲ್ಲಿ ಮತ್ತೊಂದು ಸಂಖ್ಯೆ ಅಂದರೆ ಒಂದು x ಇನ್ನೊಂದು x ಪ್ಲಸ್ 3, ಆ ಎರಡು ಸಂಖ್ಯೆಗಳು x ಮತ್ತು x ಪ್ಲಸ್ 3 ಆಗಿರಲಿ. ಮತ್ತು ಅವುಗಳ ವರ್ಗಗಳ ಮೊತ್ತ ಅಂತಂದರೆ x² ಪ್ಲಸ್ x ಪ್ಲಸ್ 3 ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಎಷ್ಟಾಗುತ್ತೆ 29 ಆಗುತ್ತೆ. ನಾವು ಈ ಸಮೀಕರಣವನ್ನು ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ತಂದು ನಂತರ ಅಪವರ್ತಿಸಿ x ನ ಬೆಲೆಯನ್ನು ಕಂಡುಹಿಡಿಯಬೇಕಾಗತ್ತೆ. ನೋಡ್ಕೊಳ್ಳೋಣ. ಎರಡು ಸಂಖ್ಯೆಗಳು x ಮತ್ತು x ಪ್ಲಸ್ 3 ಆಗಿರಲಿ. ಅವುಗಳ ವರ್ಗಗಳ ಮೊತ್ತ ಏನಾಗುತ್ತೆ x² ಪ್ಲಸ್ x ಪ್ಲಸ್ 3 ಹೋಲ್ ಸ್ಕ್ವೇರ್ ಈಕ್ವಲ್ಸ್ 29 ಆಗುತ್ತೆ. ಇಲ್ಲಿ x² ಜಾಗದಲ್ಲಿ x² ಹಾಗೆ ಬರೆಯೋಣ. ಪ್ಲಸ್ x ಪ್ಲಸ್ 3 ಹೋಲ್ ಸ್ಕ್ವೇರನ್ನು a ಪ್ಲಸ್ b ಹೋಲ್ ಸ್ಕ್ವೇರ್ ಈಕ್ವಲ್ಸ್ a² ಪ್ಲಸ್ 2ab ಪ್ಲಸ್ b². ಈ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ನಾವು x ಪ್ಲಸ್ 3 ಹೋಲ್ ಸ್ಕ್ವೇರನ್ನು ಬರಿಬೇಕಾಗತ್ತೆ. a ಪ್ಲಸ್ b ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಏನು a² ಪ್ಲಸ್ 2ab ಪ್ಲಸ್ b². x ಪ್ಲಸ್ 3 ಹೋಲ್ ಸ್ಕ್ವೇರ್ ಏನು ಎನ ಜಾಗದಲ್ಲಿ x ಇದೆ, b ನ ಜಾಗದಲ್ಲಿ 3 ಇದೆ. x² a² ಅಂದರೆ x² ಪ್ಲಸ್ 2ab ಅಂದರೆ 2 ಇಂಟು x ಇಂಟು 3 ಪ್ಲಸ್ 3² ಆಗುತ್ತೆ. ಅಂದರೆ ಇಲ್ಲಿ x ಪ್ಲಸ್ 3 ಹೋಲ್ ಸ್ಕ್ವೇರ್ ಅಂದರೆ ನಾವು ಏನು ಬರೆಯೋಣ x² ಪ್ಲಸ್ 2 ಇಂಟು x ಇಂಟು 3 ಪ್ಲಸ್ 3². 29ನ್ನು ಎಡಭಾಗಕ್ಕೆ ಟ್ರಾನ್ಸ್ಫರ್ ಮಾಡೋಣ. ಮೈನಸ್ 29 ಈಕ್ವಲ್ 0. x² ಪ್ಲಸ್ x² 2x² ಆಗುತ್ತೆ. 2x² ಪ್ಲಸ್ 2 ಇಂಟು 3 6x ಪ್ಲಸ್ 3² ಅಂದರೆ 9 ಮೈನಸ್ 29 ಈಕ್ವಲ್ 0. 2x² ಪ್ಲಸ್ 6xನ್ನು ಹಾಗೆ ಬರೆಯೋಣ. 2x² ಪ್ಲಸ್ 6x 29 ಮೈನಸ್ 9 ಅಂದರೆ ಮೈನಸ್ 20 ಈಕ್ವಲ್ 0. ಇಲ್ಲಿ 2 6 20 ಇದೆ, 2ರ ಮಗ್ಗಿಲಿದೆ, 2ನ್ನು ಸಾಮಾನ್ಯ ತೆಗೆಯೋಣ. 2 ಇಂಟು x² ಆಗುತ್ತೆ. 6x ಏನಾಗುತ್ತೆ 2 3 6 3x ಆಗುತ್ತೆ. ಮೈನಸ್ 2 ಎಷ್ಟಲೇ 20 2 10 ಇದು 10 ಆಗುತ್ತೆ ಈಕ್ವಲ್ 0. ಇಲ್ಲಿ ನಾವು 2ನ್ನು ಟ್ರಾನ್ಸ್ಫರ್ ಮಾಡಿದರೆ 0/2 ಆಗುತ್ತೆ. x² ಪ್ಲಸ್ 3x ಮೈನಸ್ 10 ಈಕ್ವಲ್ 0. ಇಲ್ಲಿ ನಮಗೆ ವರ್ಗ ಸಮೀಕರಣ ಸಿಕ್ತು. ನಾವು ಇದನ್ನು ಮಧ್ಯಪದವನ್ನು ಒಡೆಯೋದ್ರ ಮೂಲಕ ಇದನ್ನು ಬಿಡಿಸೋಣ. ಏನಾಗುತ್ತೆ ಗುಣಲಬ್ಧ ಈಕ್ವಲ್ಸ್ x² ಇಂಟು ಮೈನಸ್ 10 ಈಕ್ವಲ್ಸ್ ಮೈನಸ್ 10 x². ಮೊತ್ತ 3x ಆಯಿತು. ಮೈನಸ್ 10 x² ಇದು ಯಾವ ಮಗ್ಗಿಯಲ್ಲಿದೆ ಅನ್ನೋದನ್ನು ನೋಡೋಣ. ಇಲ್ಲಿ ಏನಾಗಿದೆ ಗುಣಲಬ್ಧಕ್ಕೆ ಮೈನಸ್ ಚಿಹ್ನೆ ಇರೋದರಿಂದ ಬೇರೆ ಬೇರೆ ಚಿಹ್ನೆ ಬರುತ್ತೆ ಮತ್ತು ದೊಡ್ಡ ಸಂಖ್ಯೆಗೆ ಪ್ಲಸ್ ಚಿಹ್ನೆ ಬರುತ್ತೆ. ಅದಕ್ಕೆ ಪ್ಲಸ್ ಮೈನಸ್ ಆಗುತ್ತೆ. ಇದು ಅಂದರೆ ಇಲ್ಲಿ 5 2 10 5x ಮೈನಸ್ 2x 5x ಇಂಟು ಮೈನಸ್ 2xನ್ನು ಗುಣಿಸಿದರೆ ನಮಗೇನಾಗುತ್ತೆ ಮೈನಸ್ 10x². 5x ಮೈನಸ್ 2x ಏನಾಗುತ್ತೆ 3x ಆಗುತ್ತೆ. ಈಗ ನಾವೇನು ಮಾಡೋಣ, ಈ 3 ಪದವನ್ನು 4 ಪದಗಳಾಗಿ ಬರೆಯೋಣ. ಮೊದಲನೇ ಪದ ಹಾಗೆ ಬರೆಯೋಣ x² ಪ್ಲಸ್ 3xನ್ನು ಹೇಗೆ ಬರೆಯೋಣ ಪ್ಲಸ್ 5x ಮೈನಸ್ 2x ಅಂತ ಬರೆಯೋಣ. ಪ್ಲಸ್
5x ಮೈನಸ್ 2x ಮೈನಸ್ 10 ಈಕ್ವಲ್ 0. ಈಗ ಇವೆರಡರಲ್ಲಿ ಸಾಮಾನ್ಯ ತೆಗೆಯೋಣ. ಸಾಮಾನ್ಯ ಏನು ಬರುತ್ತೆ? ಎಕ್ಸ್ ಬರುತ್ತೆ. ಬ್ರ್ಯಾಕೆಟ್ನಲ್ಲಿ ಇಲ್ಲಿ ನೋಡ್ಕೊಳ್ತು ಎಕ್ಸ್ ಸ್ಕ್ವೇರಲ್ಲಿ ಎಕ್ಸ್ ಹೊರಗಡೆ ಇದ್ದರೆ ಎಕ್ಸ್ ಬರುತ್ತೆ, ಪ್ಲಸ್ 5x ಎಕ್ಸ್ ಹೊರಗಡೆ ಇದ್ದಾಗ 5 ಬರುತ್ತೆ, ಮೈನಸ್ ಇಲ್ಲಿ 2 ಮತ್ತು 10ರಿಂದ ಸಾಮಾನ್ಯ 2 ಬಂದರೆ ಏನು ಬಂತು? ಇಲ್ಲಿ ಎಕ್ಸ್ ಉಳ್ಕೊಳ್ತು, ಪ್ಲಸ್ ಇಲ್ಲಿ ಮೈನಸ್ ಇರೋದ್ರಿಂದ ಪ್ಲಸ್ ಆಗುತ್ತೆ. ಬ್ರ್ಯಾಕೆಟ್ ಹಿಂದ್ಗಡೆ ಮೈನಸ್ ಬಂದಿರೋದ್ರಿಂದ 2 ಎಷ್ಟಲೇ 10, 2 5ಲೇ 10 ಈಕ್ವಲ್ 0. ಈಗೇನಾಯಿತು? ಎಕ್ಸ್ ಪ್ಲಸ್ ಇಲ್ಲಿ ಎಕ್ಸ್ ಪ್ಲಸ್ 5 ಬಂದಿರೋದ್ರಿಂದ ಎಕ್ಸ್ ಪ್ಲಸ್ 5 ಸಾಮಾನ್ಯವಾಗಿ ಬೇರೆ ಮಾಡೋಣ. ಮತ್ತು ಇಲ್ಲಿ ಎಕ್ಸ್ ಉಳ್ಕೊಂಡಿದೆ, ಇಲ್ಲಿ ಮೈನಸ್ 2 ಉಳ್ಕೊಂಡಿದೆ, ಎಕ್ಸ್ ಮೈನಸ್ 2 ಈಕ್ವಲ್ 0 ಆಯಿತು. ಈಗ ನಾವು ಎಕ್ಸ್ ಪ್ಲಸ್ 5 ಈಕ್ವಲ್ಸ್ ಟು 0, ಎಕ್ಸ್ ಮೈನಸ್ 2 ಈಕ್ವಲ್ಸ್ 0, ಎಕ್ಸ್ ಪ್ಲಸ್ 5 ಈಕ್ವಲ್ಸ್ 0, ಎಕ್ಸ್ ಮೈನಸ್ 2 ಈಕ್ವಲ್ಸ್ 0 ಆಯಿತು. ಎಕ್ಸ್ ಈಕ್ವಲ್ಸ್ 5 ಈ ಕಡೆ ವರ್ಗಾವಣೆ ಮಾಡಿದರೆ 0 ಮೈನಸ್ 5, ಎಕ್ಸ್ ಈಕ್ವಲ್ಸ್ ಏನಾಯಿತು? ಮೈನಸ್ 5. ಎಕ್ಸ್ ಈಕ್ವಲ್ಸ್ 0 ಪ್ಲಸ್ 2, ಎಕ್ಸ್ ಈಕ್ವಲ್ಸ್ ಏನಾಯಿತು? 2 ಬಂತು. ಎಕ್ಸ್ ಒಂದು ನಂಬರ್ ಸಿಕ್ಕಿದೆ ನಮಗೆ. ಇಲ್ಲಿ ಒಂದು ಸಂಖ್ಯೆಯು ಮತ್ತೊಂದು ಸಂಖ್ಯೆಗಿಂತ 3 ಹೆಚ್ಚಾಗಿದೆ. ಅಲ್ಲಿ ನಾವಿಲ್ಲಿ ಮಾಡೋಣ, ಎಕ್ಸ್ ಈಕ್ವಲ್ಸ್ 2 ತೊಗೊಳ್ಳೋಣ. ಎಕ್ಸ್ ಈಕ್ವಲ್ಸ್ 2 ತೊಗೊಂಡ್ರೆ ಏನಾಗುತ್ತೆ? ಎಕ್ಸ್ ಪ್ಲಸ್ 3 ಈಕ್ವಲ್ಸ್ ಟು 2 ಪ್ಲಸ್ 3 5 ಆಗುತ್ತೆ. ಎಕ್ಸ್ ಈಕ್ವಲ್ಸ್ ಟು ಮೈನಸ್ 5 ತೊಗೊಂಡ್ರೆ ಎಕ್ಸ್ ಪ್ಲಸ್ 3 ಈಕ್ವಲ್ಸ್ ಟು ಮೈನಸ್ 5 ಪ್ಲಸ್ 3 ಈಕ್ವಲ್ಸ್ ಮೈನಸ್ 2 ಆಗುತ್ತೆ. ಅಂದರೆ ಇಲ್ಲಿ ಏನಾಗುತ್ತೆ? 2 ಸಂಖ್ಯೆಗಳು 2 5 ಅಥವಾ ಮೈನಸ್ 2 ಮೈನಸ್ 5. ಆ 2 ಸಂಖ್ಯೆಗಳು 2 5 ಅಥವಾ ಮೈನಸ್ 2 ಮೈನಸ್ 5.